ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಇದರಲ್ಲಿ ಯಾವ್ಯಾವ ಚಟ್ನಿ ಪುಡಿ ಮಾಡ್ಬೋದು, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಬರೆದಿದ್ದೀನಿ. ಇದನ್ನು ನೋಡಿಕೊಂಡು ನೀನು ಮಾಡಿದ್ರೆ ರುಚಿಯಾಗಿ ಮಾಡ್ಬೋದು ನೋಡು. ಅಮ್ಮ, ಮೊದಲನೇ ಸಲ ಎಲ್ಲ ಮಾಡ್ತಿದ್ದೀನಿ, ನೀನು ಜೊತೆಲಿದ್ರೆ ಚೆನ್ನಾಗಿರುತ್ತೆ. ಲಕ್ಷ್ಮಿ, ಹಾಗೇನೆ ಇದನ್ನು ತಿನ್ನೋದ್ರಿಂದ ಏನೇನು ಉಪಯೋಗ ಅದನ್ನು ಹೇಳ್ಬಿಡು. ಹೌದು ಕಣಮ್ಮ, ಈಗ ಕರಿಬೇವಿನ ಚಟ್ನಿ ಪುಡಿ ತಿಂದರೆ ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ ಈ ಅಗಸೆ ಬೀಜದ ಚಟ್ನಿ ಪುಡಿ ತಿಂದರೆ ಈ ಉಷ್ಣ ಇರುತ್ತಲ್ಲ ದೇಹ, ಅದನ್ನು ತಂಪು ಮಾಡುತ್ತೆ. ಈ ಥಂಡಿಗಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಹುಚ್ಚೆಳ್ಳು, ಆಮೇಲೆ ಎಳ್ಳು ಅಂತ ಬರುತ್ತಲ್ಲ, ಬಿಳಿ ಎಳ್ಳು, ಕರಿ ಎಳ್ಳು, ಲಕ್ಷ್ಮತೆ, ಚಟ್ನಿ ಪುಡಿ ತಿಂದ್ರೆ ಇಷ್ಟೆಲ್ಲ ಉಪಯೋಗಗಳಿದ್ಯಾ? ನನಗೆ ಗೊತ್ತೇ ಇರಲಿಲ್ಲ. ಹೌದಪ್ಪ, ನಮ್ಮ ಭಾರತದ ಆಹಾರ ಸಂಸ್ಕೃತಿನೇ ಆಗಿದೆ. ಒಂದೊಂದು ವಾತಾವರಣದಲ್ಲಿ ಒಂದೊಂದು ರೀತಿ ಆಹಾರದ ಪದ್ಧತಿ ಇದೆ. ಹಿಂದಿನವರು ಸುಮ್ಮನೆ ಹಾಗೆ ಏನೂ ಹೇಳಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಪ್ರತಿಯೊಂದ್ರ ಹಿಂದೆನೂ ಆರೋಗ್ಯ, ಸಂಸ್ಕೃತಿ ಎರಡೂ ಇರ್ತಿತ್ತು. ಈಗ ಅದೆಲ್ಲ ಇಲ್ವೇ ಇಲ್ಲ. ಆಗೆಲ್ಲ ಹೇಳ್ತಿದ್ರಲ್ಲ, ಆಹಾರನೇ ಆರೋಗ್ಯ ಅಂತ. ಈಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದಯ ಸಂಬಂಧಿ ಕಾಯಿಲೆ, ಆಮೇಲೆ ಏನೋ BP, ಶುಗರು, ಇದೆಲ್ಲ ಶುರುವಾಗ್ಬಿಟ್ಟಿದೆ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಯಾವ ಆಹಾರ ತಿಂದರೆ ಏನಾಗತ್ತೆ ಅನ್ನೋದನ್ನು ತಿಳಿಸಿ ಹೇಳಿ ಮಾಡಿಕೊಡ್ಬೇಕು. ಆಗ ನಮ್ಮ ಮಕ್ಕಳ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಅಮ್ಮ, ನೀನು ಹೇಳ್ತಿರೋದು ಕೇಳಿದ್ರೆ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಿದೆ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಸ್ವಲ್ಪ ಹೇಳ್ಕೊಡಮ್ಮ. ಸರಿಮ್ಮ, ಬಾ. ದೇವ್ರೆ, ಇಲ್ಲಿವರೆಗೂ ನಮ್ಮ ಅತ್ತೆನ ನಾನು ನೋಡಿಲ್ಲ. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಒಂದು ಸಣ್ಣ ಸುಳಿವೂ ಗೊತ್ತಿಲ್ಲ. ಹೀಗೆ ಗೊತ್ತಿಲ್ಲದೆ ಇರೋರನ್ನ ಹುಡ್ಕೋದಕ್ಕೆ ನಾನು ಬಂದಿದ್ದೀನಿ. ಈಗ ನೀನೇ ನನಗೆ ದಾರಿ ತೋರಿಸ್ಬೇಕು. ಅವ್ರು ಎಲ್ಲಿದ್ರು ನನ್ನ ಕಣ್ಣು ಕಾಣಿಸೋ ಹಾಗೆ ಮಾಡಪ್ಪ. ಇದು ನಮ್ಮ ಅಮ್ಮನ ಕೊನೆಯ ಆಸೆ. ಆ ಆಸೆನ ನೆರವೇರಿಸ್ಬೇಕಾದ್ದು ನನ್ನ ಕರ್ತವ್ಯ. ಅದಕ್ಕೆ ಸಹಾಯ ಮಾಡು. ಚೆನ್ನಾಗಿದ್ದೀನಿ ವೆಂಕಣ್ಣ, ನೀವಿಬ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀನಿ. ನಾನು ಹಾಗೆ ಇರ್ತೀನಿ ವೆಂಕಣ್ಣ. ಅಮ್ಮ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಅವ್ರು ಯಾವತ್ತಿಗೂ ಇರ್ತಾರೆ. ಅವ್ರಿಗೋಸ್ಕರನಾದರೂ ನಾನು ನಗ್ನಗ್ತಾ ಇರ್ತೀನಿ. ಅದು ನನ್ನ ಫ್ರೆಂಡ್ ಬರ್ತೀನಿ ಅಂತಿದ್ದ, ಅದಕ್ಕೆ ವೇಟ್ ಮಾಡ್ತಿದ್ದೆ. ಫ್ರೆಂಡು ಬರ್ತೀನಿ ವೆಂಕಣ್ಣ. ಇವತ್ತು ಸ್ವಲ್ಪ ಕೆಲಸ ಇದೆ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಸರಿ ವಿಶ್ವ ಅವ್ರೆ, ನಾವು ಸ್ವಲ್ಪ ಹೂವು ಹಾಕೋದಿತ್ತು, ದೇವ್ರಿಗೆ ಕೈ ಮುಗ್ಬಿಟ್ಟು ಹೂವು ಹಾಕೋ ಮಾಡ್ತೀವಿ. ಎಲ್ಲರೂ ಭಾವನನ ಕೈ ರುಚಿ ಹೇಗಿದೆ ಅಂತ ನೋಡ್ತೀನಿ. ತುಂಬ ಚೆನ್ನಾಗಿದೆ ಲಕ್ಷ್ಮಿ.
ಚಮಚ ಎಣ್ಣೆ ಬಣ್ಣೆ ಕಾಂಬಿನೇಷನ್ ಕಲ ಸ್ವರ್ಗದ ಮೂರಗೇಡ 2 ಬಾಟ್ಲಿ ಎಕ್ಸ್ಟ್ರಾ ಎತ್ಬಿಟ್ಟಿರು. ಏಯ್ ತಿಂದ್ಬಿಟ್ಟು ಹೆಂಗದೆ ಅಂತ ಹೇಳಿ ಅಂದ್ರೆ ಏನ್ರ ಅದು? ಏನಿಲ್ಲ ನೋಡ್ರೆ, ಉಪ್ಪಿನಕಾಯಿ ಸಾಕಾಗತ್ತೆ ಅಂತ ಮಾತಾಡ್ತಿದ್ದೆ. ಅದೇನ್ರಲ್ಲ ಮೇಡಮ್ ಅವ್ರೆ, ಸಕ್ಕತ್ತಾಗದೆ. ನಿಮ್ಗೆ ಲಕ್ಷ್ಮತ್ತೆ ಕೈ ರುಚಿನೇ ಬಂದ್ಬಿಡದೆ. ಇಲ್ಲ ಸಿದ್ದು ಅವರೇ, ನಾನು ಹೇಗೆ ಅಡುಗೆ ಮಾಡಿದ್ರು ಅಮ್ಮ ಅಡುಗೆ ಮಾಡೋ ಥರ ಇರಲ್ಲ. ಹಾಗೆ ಕಂತ್ಯ, ಅದೇನೋ ಹೇಳ್ತಾರಲ್ಲ, ಹಾಡ್ತಾ ಹಾಡ್ತಾ ರಾಗ ಅಂತ. ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ರುಚಿನೂ ಚೆನ್ನಾಗೇ ಬರುತ್ತೆ. ಹಾ, ಈಗ ಇದೆಲ್ಲ ತಕೋಗಿ ಒಂದೊಂದು ಅಂಗಡಿಗೆ ಮಾರ್ಬಿಟ್ಟು ಬಂದ್ಬಿಡ್ತೀವಿ. ಇಂಥ ಉಪ್ಪಿನಕಾಯಿನ ಅವ್ರ ಜೀವಮಾನದಲ್ಲಿ ತಿಂದಿರಲ್ಲ, ಅಷ್ಟು ರುಚಿ ಆಗದೆ. ಅಳಿಯಂದ್ರೆ, ನೀವೇನೋ ಉಪ್ಪಿನಕಾಯಿನ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ರುಚಿಯಾಗಿ ಮಾಡಿದ್ದೀರಾ. ಆದ್ರೆ ರುಚಿಯಾಗಿದೆ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಪ್ರಾಡಕ್ಟ್ನ ಮಾಡೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆನ ನಾವು ಮಾರ್ಕೆಟಿಂಗು ಕೊಡಬೇಕು. ಆಗಲೇ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದು. ಈಗಾಗಲೇ ನಿಮ್ಮ ಥರ ಉಪ್ಪಿನಕಾಯಿ, ಈ ಪುಳಿಯೋಗರೆ ಪುಡಿ, ಗೊಜ್ಜು ಮಾಡೋ ಅಂಥವ್ರು ಆಗಲೇ ಇದ್ದಾರೆ. ಅವರೆಲ್ಲ ಅಂಗಡಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ನೀವು ಮಾಡೋವಂಥ ಪ್ರಾಡಕ್ಟು ಇವಾಗ ಮಾರುಕಟ್ಟೆಯಲ್ಲಿ ಸಿಗೋದಕ್ಕಿಂತ ಏನು ವಿಶೇಷ ಅಂತ ಜನಕ್ಕೆ ಗೊತ್ತಾಗಬೇಕು. ನೀವೊಂದ್ಸಲ ಅವ್ರಿಗೆ ರುಚಿ ತೋರಿಸ್ಬೇಕು. ಇವಾಗ ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟ, ಇನ್ನು ಕೆಲವ್ರಿಗೆ ಬೆಳ್ಳುಳ್ಳಿ ಅಂದ್ರೆ ಆಗಲ್ಲ. ಕೆಲವ್ರಿಗೆ ಖಾರ ಇಷ್ಟ, ಕೆಲವ್ರಿಗೆ ಖಾರ ಇಷ್ಟ ಇಲ್ಲ. ಇದನ್ನೆಲ್ಲ ಗ್ರಾಹಕರ ಅಭಿರುಚಿನ ತಿಳ್ಕೊಂಡು ನೀವು ವ್ಯಾಪಾರ ಮಾಡಬೇಕು. ನೀವ್ ಹೇಳೋದು ನಿಜನೇ ಮಾವ. ನಾವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೀವ್ ಹೇಳಿ ಮಾವ. ಈಗ ಯಾರು ಉಪ್ಪಿನಕಾಯಿನ ತಗೊಳ್ತಾರೆ ಅವ್ರಿಗೆ ಚಟ್ನಿ ಪುಡಿನ ಸಣ್ಣದಾಗಿ ಸ್ಯಾಂಪಲ್ ಕೊಟ್ಬಿಡಿ, ರುಚಿ ತೋರಿಸಿ. ಅವ್ರಿಗೆ ಒಂದು ಸಲ ರುಚಿ ಇಷ್ಟ ಆಗ್ಬಿಟ್ರೆ ಅವರೇ ನಮ್ಮ ಪ್ರಾಡಕ್ಟ್ನ ಹುಡುಕೊಂಡು ಬರ್ತಾರೆ. ನೀವೆಲ್ಲ ಅಂಗಡಿಗೆ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ನೋಡಿ ಆಮೇಲೆ ಎಷ್ಟು ಕರೆಗಳು ಬರ್ತವೆ ಅಂತ. ಮಾವ, ನಿಮ್ದು ತಲೆನೇ ತಲೆ ಮಾವ. ನಿಮ್ ತಲೆಯಲ್ಲಿ ಈಟೊಂದೆಲ್ಲ ಉಪಯೋಗಗಳನ್ನ ಮಾಡ್ಕೊಂಡಿದ್ದೀರಾ. ಮುಂಚೆ ಇದೇ ತರದ್ದು ಬಿಸ್ನೆಸ್ ನೀವೇನಾದ್ರು ಮಾಡಿದ್ರ ಮಾವ? ಇಲ್ಲ ಅಳಿಯಂದ್ರೆ, ಜೀವನನೇ ಇಂಥ ಪಾಠ ಎಲ್ಲ ಕಲಿಸ್ಬಿಟ್ಟಿದೆ ನನಗೆ. ಸರಿ ಮಾವ, ನೀವ್ ಹೇಳ್ದಾಗೆ ಮಾಡ್ತೀವಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರೀತಿ ಇದ್ರೆ ನಾವು ಮಾಡೋ ಕೆಲಸ ಯಾವಾಗಲೂ ಕೈಗೂಡುತ್ತೆ. ಯಾರೇನಾರು ಅನ್ಲಿ, ತಾಳ್ಮೆಯಿಂದ ಇರಬೇಕು. ನಾವು ಮಾಡೋ ಕೆಲಸನೇ ಅದಕ್ಕೆ ಉತ್ತರ ಕೊಡೋ ಹಾಗಿರ್ಬೇಕು. ಮಾಡೋ ಕೆಲಸನ ಪ್ರೀತಿ, ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ನಾವು ಏನೇ ಮಾಡಿದ್ರೂ ಅದು ನಮ್ಮ ಕೈ ಹಿಡಿಯುತ್ತೆ. ಆಮೇಲೆ ನಾವು ಯಾರಿಗಾದ್ರೂ ಮಾತು ಕೊಟ್ರೆ ಆ ಮಾತಿನ ಪ್ರಕಾರ ನಡ್ಕೋಬೇಕು. ಇಷ್ಟೇ. ಸರಿ ಮಾವ, ನೀವು ಹೇಳ್ದಂಗೆ ಮಾಡ್ತೀವಿ. ಲಕ್ಷ್ಮೀ